ನಮಸ್ಕಾರ. ಇದು ತಾಲೂಕ್ ನ್ಯೂಸ್. ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿ ಜೈನ್. ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತೆಗೆದುಕೊಂಡಿರುವಂತಹ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಪೂರ್ವ ತಾಲೂಕಿನ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ. ಸೊ ಈ ಒಂದು ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರ ಭೌಗೋಳಿಕ ವಿಸ್ತೀರ್ಣ 193.95 ಹೆಕ್ಟೇರ್ಸ್ ಗಳಷ್ಟು ಕಾಣಬಹುದು. ಇನ್ನು ಇಲ್ಲಿನ ಜನಸಂಖ್ಯೆ 1274. ಸೊ ಅದರಲ್ಲಿ ಮಹಿಳೆಯರ ಪಾಲು 639, ಅದರ ಪುರುಷರ ಪಾಲು 585. ಇನ್ನು ಇಲ್ಲಿನ ಸಾಕ್ಷರತಾ ದರವನ್ನು ನೋಡ್ತಾ ಹೋದಾಗ ಒಟ್ಟಾರೆಯಾಗಿ 68.95ರಷ್ಟು ಇಲ್ಲಿನ ಸಾಕ್ಷರತಾ ದರವನ್ನು ನಾವು ಕಾಣಬಹುದು. ಅದರಲ್ಲಿ ಪುರುಷರ ಪಾಲು 73.87%, ಅದರ ಮಹಿಳೆಯರ ಪಾಲು 63.59ರಷ್ಟನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿನ ಒಟ್ಟು ಮನೆಗಳ ಸಂಖ್ಯೆ 310. ಹೊಸಕೋಟೆಯಿಂದ ಇದು ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು. ಹಾಗಾಗಿ ಇಲ್ಲಿ ಮೇಜರ್ ಎಕನಾಮಿಕ್ ಆಕ್ಟಿವಿಟೀಸ್ ಗಳು ನಡೀತಕ್ಕಂತಹ ಒಂದು ಕೇಂದ್ರ ಬಿಂದು ಈ ಒಂದು ದೊಡ್ಡಬನಹಳ್ಳಿಯಾಗಿದೆ. ಇನ್ನು ಇಲ್ಲಿ ಒಂದಷ್ಟು ಉದ್ಯೋಗ ಅವಕಾಶಗಳು, ವ್ಯಾಪಾರ ವಹಿವಾಟುಗಳಿಗೆ ಅವಕಾಶಗಳು ಹೆಚ್ಚಾಗಿದೆ. ಜನಸಂದಣಿ ಇರ್ತಕ್ಕಂತಹ ಪ್ರದೇಶವು ಅಂತ ಹೇಳ್ಬೋದು. ಜನರ ಸ್ವಾವಲಂಬಿತ ಬದುಕನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯನ್ನ 7 ಗ್ರಾಮಗಳಾಗಿ ಡಿವೈಡ್ ಮಾಡಲಾಗಿದೆ. ಆ 7 ಗ್ರಾಮಗಳನ್ನ 33 ವಾರ್ಡ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. 33 ವಾರ್ಡ್ಗಳನ್ನ 33 ವಾರ್ಡ್ಗಳಿಗೆ 33 ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಸರ್ಕಾರಿ ಮತ್ತೆ ಖಾಸಗಿ 2 ಕೂಡಿ 3 ಶಾಲೆಗಳನ್ನ ನಾವು ಈ ಒಂದು ವ್ಯಾಪ್ತಿಯಲ್ಲಿ ಕಾಣಬಹುದು. ಇನ್ನು ಇಲ್ಲಿನ ಒಂದು ಪಂಚಾಯತ್ ಕಾರ್ಯಾಲಯ ಅಂತ ಬಂದಾಗ ಕಾರ್ಯಾಲಯದ ಒಳಭಾಗದಲ್ಲಿ ಅಥವಾ ಹೊರಭಾಗದಲ್ಲಿ ಕೆಲಸ ಮಾಡ್ತಕ್ಕಂತಹ ಸರ್ಕಾರದಿಂದ ನೇಮಕವಾದ ಸಿಬ್ಬಂದಿಗಳ ಸಂಖ್ಯೆ 22 ಆಗಿರುತ್ತೆ. ಇನ್ನು ಈ ಒಂದು ಅವಧಿಯಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ನಡೆದಂತಹ ಒಟ್ಟು ಸಭೆಗಳ ಸಂಖ್ಯೆ 62. ಇನ್ನು ಈ ಒಂದು ಏನು ಗ್ರಾಮ ಪಂಚಾಯತ್ ಇಲ್ಲಿನ ಒಂದು ಕಂದಾಯ ವ್ಯವಸ್ಥೆ ಅಥವಾ ತೆರಿಗೆ ವ್ಯವಸ್ಥೆ ಅಂತ ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಸಂಗ್ರಹ ಆಗ್ಬೇಕಾದಂತಹ ಮೊತ್ತವನ್ನ ನಾವು ಒಟ್ಟು ಬೇಡಿಕೆ ಅಂತ ಹೇಳಿ ಕರಿತೀವಿ. ಎಷ್ಟು ಬೇಡಿಕೆ ಇದೆ ಅಂತ ಹೇಳಿ ಅದು 12,8,16,769 ಆಗಿದೆ. ಇನ್ನು ಅದರಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು 5,21,09,292. ಇನ್ನು ಬಾಕಿ ಇರುವಂತಹದ್ದು 6,87,07,776 ಅಂತ ಹೇಳ್ಬೋದು. ಇರುವಂತಹ 12 ಕೋಟಿಯಲ್ಲಿ ಆಗಿರುವಂತಹದ್ದು ಕೇವಲ 5 ಕೋಟಿ ಚಿಲ್ಲರೆ. ಇನ್ನು ಬಾಕಿ ಇರುವಂತದ್ದು 6,87,00,000 ಚಿಲ್ಲರೆ ಅಂತ ಹೇಳ್ಬೋದು ನಾವಿಲ್ಲಿ. ಇನ್ನು ಈ ಪಂಚಾಯಿತಿಯ ಕುರಿತಾಗಿ ಇದೊಂದು ಕಿರು ಮಾಹಿತಿ ಅಷ್ಟೇ. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಾವು ಈ ಒಂದು ಪಂಚಾಯಿತಿಯ ಕುರಿತಾಗಿ ತಿಳಿದುಕೊಳ್ಬೇಕು ಅಂದ್ರೆ ಇಲ್ಲಿನ ಒಂದಷ್ಟು ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸ್ಬೇಕಾಗುತ್ತೆ. ಸೊ ನಾವೊಂದಷ್ಟು ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ವರಲಕ್ಷ್ಮಿ ಶ್ರೀನಿವಾಸ್ ಅವರು ಕೋನದಾಸನಪುರ ವಾರ್ಡ್ ನಂಬರ್ 1 ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ. ವರಲಕ್ಷ್ಮಿ ಶ್ರೀನಿವಾಸ್ ಕೋನದಾಸನಪುರ ವಾರ್ಡ್ ನಂಬರ್ 1 ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ. ಅವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ ವರಲಕ್ಷ್ಮಿ ಶ್ರೀನಿವಾಸ್ ಅವರದ್ದು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ವರಲಕ್ಷ್ಮಿಯವರ ಏನು ಸಂಪರ್ಕ ಸಾಧ್ಯವಾಗ್ಲಿಲ್ಲ. ಅವರು ತಮ್ಮ ಕರೆಯನ್ನ ಸ್ವೀಕಾರ ಮಾಡಲಿಲ್ಲ. ಸೊ ನಂತರದಲ್ಲಿ ಸುನಿಲ್ ಕುಮಾರ್ ಸಿ ಇವರು ಕೋನದಾಸನಪುರ ವಾರ್ಡ್ ನಂಬರ್ 1 ಇನ್ನೋರ್ವ ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ. ಸುನಿಲ್ ಕುಮಾರ್ ಸಿ ಅವರು ಇವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ. ಸುನಿಲ್ ಕುಮಾರ್ ಸಿ ಏನಿದ್ರು ಕೋನದಾಸನಪುರ ವಾರ್ಡ್ ನಂಬರ್ 1 ಚುನಾಯಿತ ಪ್ರತಿನಿಧಿ. ಇವರ ಸಂಪರ್ಕ ಕೂಡ ಸಾಧ್ಯವಾಗಿಲ್ಲ. ಇನ್ನು ಕೋನದಾಸನಪುರ
ವಾರ್ಡ್ ನಂಬರ್ 2 ಓರ್ವ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಶಶಿಕಲಾ ಎಂ. ಈ ಶಶಿಕಲಾ ಎಂ ಅನ್ನೋರು ಕೋನದಾಸನಪುರ ವಾರ್ಡ್ ನಂಬರ್ 2 ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ. ಅವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ. ಹಲೋ ಮೇಡಮ್ ನಮಸ್ತೆ, ನೀವು ಶಶಿಕಲಾ ಅವರ? ಮೇಡಮ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀವಿ. ಮೇಡಮ್ ಒಂದ್ 5 ನಿಮಿಷಗಳ ಕಾಲ ಮಾತನಾಡ್ಬೋದಾ? ತಾಲೂಕ್ ನ್ಯೂಸ್ ಚಾನಲ್ ಮೇಡಮ್. ಓಕೆ ಮೇಡಮ್, ಓಕೆ. ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಇದ್ದಾಗ ನಾವು ತಿಳಿಸ್ತೀವಿ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೊ ಶಶಿಕಲಾ ಎಂ ಅವರು ಏನಿದ್ರು ಕೋನದಾಸನಪುರ ವಾರ್ಡ್ ನಂಬರ್ 2 ಚುನಾಯಿತ ಪ್ರತಿನಿಧಿ. ಸಂಪರ್ಕ ಸಾಧ್ಯವಾದ್ರೂ ಕೂಡ ಅವರಿಗೆ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಸಾಧ್ಯವಾಗಿಲ್ಲ. ಅವರು ಅದೊಂದು ಕೆಲಸದಲ್ಲಿ ನಿರತರಾಗಿದ್ದ ಕಾರಣ ಪ್ರಯತ್ನ ಸಫಲತೆಯನ್ನ ನೀಡಲಿಲ್ಲ. ಕೋನದಾಸನಪುರ ವಾರ್ಡ್ ನಂಬರ್ 3 ಚುನಾಯಿತ ಪ್ರತಿನಿಧಿಯ ಸಂಪರ್ಕದ ಪ್ರಯತ್ನ ಮಾಡೋಣ. ಲೋಕೇಶ್ ಎನ್ ಅವರು ಕೋನದಾಸನಪುರ ವಾರ್ಡ್ ನಂಬರ್ 3 ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಸೊ ಲೋಕೇಶ್ ಅವರು ನಮ್ಮ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಸೊ ನಂತರದಲ್ಲಿ ಶ್ರೀನಿವಾಸ್ ಅವರು ಬಿದರೆ ಅಗ್ರಹಾರ ವಾರ್ಡ್ ನಂಬರ್ 1 ಚುನಾಯಿತ ಪ್ರತಿನಿಧಿ. ನೀವು ತಲುಪಲು ಪ್ರಯತ್ನಿಸುತ್ತಿರುವ ಗ್ರಾಹಕರು ಪ್ರಸ್ತುತ ಲಭ್ಯವಿಲ್ಲ. ಸೊ ಶ್ರೀನಿವಾಸ್ ಅವರ ಸಂಪರ್ಕ ಸಾಧ್ಯವಾಗಿಲ್ಲ. ಸೊ ಮುನಿರಾಜ್ ಅಂತ ಹೇಳಿ ಅದೇ ಬಿದರೆ ಅಗ್ರಹಾರ ಗ್ರಾಮ ಪಂಚಾಯಿತಿ ಏನಿದೆ ಇದರ ಇನ್ನೊರು ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ ಮುನಿರಾಜ್ ಅವರು. ಸೊ ಅವರ ಸಂಪರ್ಕದ ಪ್ರಯತ್ನ ಕೂಡ ಏನು ಸಫಲತೆಯನ್ನ ನೀಡಲಿಲ್ಲ ನಮ್ಗೆ. ನಂತರದಲ್ಲಿ ಇನ್ನೊಂದಷ್ಟು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ದಿವ್ಯಾ ದೊಡ್ಡಬನಹಳ್ಳಿ ವಾರ್ಡ್ನ ಚುನಾಯಿತ ಪ್ರತಿನಿಧಿ ಆಗಿರ್ತಾರೆ. ಸೊ ನಮ್ಗೆ ಒಂದಷ್ಟು ಏನು ಸರ್ಕಾರದ ದಾಖಲೆಗಳ ಮೂಲಕ ಒಂದಷ್ಟು ನಂಬರ್ಗಳು ಸಿಕ್ಕಿರುತ್ತೆ. ಸೊ ಆ ನಂಬರ್ಗಳಿಗೆ ನಾವು ಕರೆ ಮಾಡ್ತಾ ಇರ್ತೇವೆ. ಸೊ ನಾವು ಪರ್ಸನಲಿ ಯಾರು ನಂಬರ್ ಅನ್ನ ಇದ್ ಮಾಡೋದಿಲ್ಲ. ಸರ್ಕಾರದ ಏನು ಈಗ ಸರ್ಕಾರ ಆದ್ರೂ ಕೂಡ ಒಬ್ಬ ಪಂಚಾಯತ್ ಅಂತ ಅಂದ ತಕ್ಷಣ ಅವರ ಅಂಡರ್ ಅಲ್ಲಿ ಇರ್ತಾರೆ. ಆ ನಂಬರ್ಗಳೇನು ಆ ಸರ್ಕಾರದ ದಾಖಲೆಗಳಲ್ಲಿ ಏನಿರುತ್ತೆ ಅದಕ್ಕೆ ನಾವು ಕರೆಯನ್ನ ಮಾಡಿರ್ತೀವಿ. ಸೊ ದಿವ್ಯಾ ಅವರ ಸಂಖ್ಯೆ ತಪ್ಪಾಗಿದೆ ಅಂತ ಹೇಳ್ತು. ಸೊ ನಂತರದಲ್ಲಿ ಚಿಕ್ಕಬನಹಳ್ಳಿ ವಾರ್ಡ್ನ ಓರ್ವ ಚುನಾಯಿತ ಪ್ರತಿನಿಧಿಗೆ ನಾವು ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ರವಿ ಸಿ ಅವರು ಚಿಕ್ಕಬನಹಳ್ಳಿ ವಾರ್ಡ್ನ ಚುನಾಯಿತ ಪ್ರತಿನಿಧಿ. ರವಿ ಸಿ ಅವರ ಸಂಪರ್ಕದ ಪ್ರಯತ್ನದಲ್ಲಿದ್ದಾವೆ. ಹಲೋ ಸರ್, ರವಿ ಅವರ? ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಸರ್ ಒಂದು 10 ನಿಮಿಷಗಳ ಕಾಲ ಮಾತನಾಡ್ಬೋದಾ? ಸರ್ ಏನು ಅಂದ್ರೆ ನೀವೀಗ ಪಂಚಾಯಿತಿ ಮೆಂಬರ್ ಆಗಿ 4 ವರ್ಷ ಮುಗ್ದಿದೆ ಸರ್, ಇನ್ನೊಂದು ವರ್ಷ ಬಾಕಿ ಇದೆ ಸರ್. ಹೇಗ ಅನಿಸ್ತಾ ಇದೆ ಸರ್? ಯಾವ ಮಟ್ಟಿಗೆ ಕೆಲಸಗಳಾಗಿದೆ ಸರ್? ಸೊ ಈ ಮೊದಲು ನೀವು ಎಲೆಕ್ಷನ್ಗೆ ನಿಂತಿದ್ರಾ?
ಹೌದು ನಿಂತಿದ್ನಲ್ಲ. ಇನ್ನು ಮುಂದಿನ ಬಾರಿ ನಿಲ್ಲುವಂತ ಯೋಚನೆ ಏನಾದ್ರು ಇದೆಯಾ? ಮುಂದಿನ ಬಾರಿ ನಿಂತ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಿಂತ್ಕೊಳ್ತೀವಿ. ಸರ್ ಏನ್ ಗೊತ್ತಾ, ಇವಾಗ ಹಿಂದೆ ನೀವೆಲ್ಲ ಚುನಾವಣೆಗೆ ಭಾಗವಹಿಸಿದ್ರಿ, ಹಾ ಸೊ ಇವಾಗ್ಲೂ ಇದ್ದೀರಾ, ಅವಾಗಿಗೂ ಇವಾಗಿಗೂ ಏನೇನ್ ವ್ಯತ್ಯಾಸಗಳಿದೆ ಸರ್? ಕೆಲಸಗಳು ಕೆಲವು ಕೆಲಸಗಳು ಸರಿಯಾಗಿ ಆಗಿಲ್ಲ, ಹ್ಮ್ ಸಮರ್ಪಕವಾಗಿ ಆಗಿಲ್ಲ. ಹಾ ಕೆಲವು ಆಗವೆ, ಹ್ಮ್ ಕೆಲವು ಆಗಿಲ್ಲ. 50% 50-50 ಅಷ್ಟೇ. ನಾವು ಅದ್ರ ಮುಂಚೆ ಏನೋ ಅನ್ಕೊಂತೀರಿ, ಎಲ್ಲ ಆ ಕೆಲಸ ಮಾಡಿಸ್ಬೇಕು ಈ ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂತೀರಿ. ಆದ್ರೆ ಎಲೆಕ್ಟೆಡ್ ಆದ್ಮೇಲೆ ಆಗಲ್ಲ ಕೆಲಸ. ಓಕೆ ಸರ್, ಕಾನೂನು ಚೌಕಟ್ಟಿನಲ್ಲಿ ಆಗ್ಬೇಕಲ್ವಾ? ಹೌದು ಸರ್, ಹೌದು, ಖಂಡಿತ. ಅದಕ್ಕೋಸ್ಕರ 50% ಕೆಲಸಗಳಾಗಲ್ಲ. ಓಕೆ ಸರ್, ಇದು ಏನು ಜಲ್ ಜೀವನ್ ಮಿಷನ್ ಸ್ಕೀಮ್ ನಿಮ್ಮೂರಲ್ಲಿ ಎಷ್ಟು ಮಟ್ಟಿಗೆ? ಅದು ವೇಸ್ಟ್ ಮಾಡಿಸಿದ್ದು ಈ ಸರ್ಕಾರಗಳು, ಸುಮ್ಮನೆ ವೇಸ್ಟ್ ಜಾಗ ದುಡ್ಡನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಆಗಿಲ್ಲ, ಎಲ್ಲಿ ಸಮರ್ಪಕ ಕೆಲಸ ಆಗಿಲ್ಲಲ್ಲ. ಓಕೆ ಓಕೆ. ಎಲ್ಲ ರೋಡ್ಗಳು ಮತ್ತೆ ಇವು ಸಂಧಿಗೊಂದು ಹಲೋ ಸಮರ್ಪಕವಾಗಿ ಹಾಕಿ ನೀರು ಬಿಟ್ರೆ ತಾನೇ ಅದು ಕೆಲಸ ಆಗೈತೆ ಅಂತ ಹೇಳೋದ. ಸರ್ ಇವಾಗ ರೋಡ್ಗಳೆಲ್ಲ ಅಗ್ದಿದ್ರಲ್ಲ, ಅದೆಲ್ಲ ಮುಚ್ಚಿಲ್ವಾ ಇನ್ನೂನು? ಇನ್ನೂ ಮುಚ್ಚೆ ಇಲ್ಲ ಮೇಡಮ್. ಸರ್ ಇದ್ರ ಬಗ್ಗೆ ಇಂಜಿನಿಯರ್ ಗಳು ಏನ್ ಹೇಳ್ತಾರೆ ಸರ್? ಎಲ್ಲಾ ಮೀಟಿಂಗ್ ಎಲ್ಲ ಕೇಳ್ತೀರಿ, ಈ ಕಾಂಟ್ರಾಕ್ಟ್ ದಾರರು ಸರಿಯಾಗಿ ಕೆಲಸ ಮಾಡಿಸ್ತಾ ಇಲ್ಲ. ಹೌದು ಸರ್, ಹೌದು. ಒಂದೊಂದ್ ತರ ಕಾಂಟ್ರಾಕ್ಟ್, ಆ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ 5 ಜನ ಕೊಟ್ಟಿರ್ತಾರೆ. ಒಬ್ಬ ಮಣ್ಣಾಗೋದಕ್ಕೆ, ಒಬ್ಬ ಪೈಪ್ ಅಗಿಯೋದಕ್ಕೆ, ಒಬ್ಬ ಜೈಂಟ್ ಆಗೋದಕ್ಕೆ, ಹಿಂಗೆ ಈ ತರ ಇದು. ಇವನ್ ಕೇಳಿದ್ರೆ ಅವ್ನು ಒಳ್ಳೆದ್ ಕೊಟ್ಟಿಲ್ಲ ಅಂತೇಳಿ ಒಬ್ರು, ಅವ್ನು ಒಳ್ಳೆದ್ ಕೊಟ್ಮೇಲೆ ಅವ್ನು ಇನ್ನೊಬ್ರು ಜೈಂಟ್ ಆಗೋಕ್ ಬಂದಿಲ್ಲ ಅಂತ ಇನ್ನೊಬ್ರು, ಹಿಂಗೆ ಈ ತರ ಕೆಲಸಗಳು ಆಗೇ ಇಲ್ಲ, ಸಮರ್ಪಕವಾಗಿ ಆಗ್ತಾ ಇಲ್ಲ ಕೆಲಸಗಳು. ಯಾಕಂದ್ರೆ ಪ್ರತಿ ಗ್ರಾಮ ಪಂಚಾಯತಿಲೂ ಇದ್ರದೊಂದು ದೊಡ್ಡ ಸಮಸ್ಯೆ ಆಗಿದೆ. ಹೌದು, ಪ್ರತಿಯೊಂದು ಇದ್ರಲ್ಲೂ ನಾವು ಮೊನ್ನೆ ಮೀಟಿಂಗ್ ಮಾಡಿದಾಗೂ ನಾವು ಕೇಳಿದಿರಿ, ಇಂಜಿನಿಯರ್ ಕಾಂಟ್ರಾಕ್ಟರ್ಗಳೆಲ್ಲ ಕರೆಸಿ ಮಾಡಿದ್ರು. ಆದ್ರೂ ಅವರು ಆಕ್ಷನ್ ತಗೊಂಡಿಲ್ಲ, ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ, ಏನೂ ಇಲ್ಲ. ಆಮೇಲೆ ಕೆಲಸ ಮಾಡವ್ರೆ, ಅರ್ಧಂಬರ್ಧ ಕೆಲಸ, ಅದು ಡೂಪ್ಲಿಕೇಟ್. ಈಗ ಒಂದು ರೋಡ್ ಅಲ್ಲಿ ಫುಲ್ ಅದನ್ನ ಕ್ಲೀನ್ ಮಾಡಿ ಅದು ಪೈಪ್ ಹಾಕ್ಬೇಕು, ಕನೆಕ್ಷನ್ ಕೊಟ್ಬಿಟ್ಟು ಮೇಲ್ಮೇಲೆ ಕೊಟ್ಬಿಟ್ಟವ್ರೆ. ಒಂದು ಈಗ ಚಿಕ್ಕ ದಾರಿಗಳೆಲ್ಲ ಗಾಡಿ ಹೋಗ್ಬೇಕು, ಮತ್ತೆ ಒಂದು ಕಾರ್ಗೆ ಕಿತ್ತೋಯ್ತು, ಆ ತರ ಮಾಡವ್ರೆ. ಸುಮ್ಮನೆ ಮಾಡಿಲ್ಲ ಇದ್ರದ್ದು ಜಲ್ ಜೀವನ್ ಮಿಷನ್. ಸುಮ್ನೆ ಇದು ನನಗ್ ಗೊತ್ತಿರೋ ಎಲ್ಲೋ ಆಗಿರ್ಬೋದು, ಒಂದು 10% ಆಗಿರ್ಬೋದು. ಈಗ ಮಾಡಿರೋ 20% ಅಲ್ಲೇ ಎಲ್ಲ ಫುಲ್ ಡೂಪ್ಲಿಕೇಟ್. ಸರ್ ಬಟ್ ವಿಷಯ ಏನಂದ್ರೆ ಸರ್, ಎಷ್ಟೋ ಇಂಟೀರಿಯರ್ ಇರುವಂತ ಡಿಸ್ಟ್ರಿಕ್ಟ್ ಗಳಲ್ಲೆಲ್ಲ ಆಗಿದೆ. ಬೆಂಗಳೂರು ಅಂತ ಅದೇ ಬೆಂಗಳೂರು ಅಂತ ಮಹಾನಗರದಲ್ಲೇ ಆಗಿಲ್ಲ ಅಂತಂದ್ರೆ ಅದು ಆಶ್ಚರ್ಯಕರವಾದದ್ದು. ಹೌದು ಸರ್, ಅದನ್ನ ಬಿಟ್ಟು ಇವಾಗ ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್. ಹಲೋ ಸರ್, ಇವಾಗ ಜಲ್ ಜೀವನ್ ಹೊರತುಪಡಿಸಿ ಬೇರೆ ನೀರಿನ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಅಲ್ವಾ? ಆದ್ರೆ ಈ ವಾಟರ್ ಮ್ಯಾನ್ ಕರೆಕ್ಟ್ ಕೆಲಸ ಮಾಡ್ಬಿಟ್ರೆ ಆ ಸಮಸ್ಯೆನೇ ಇರಲ್ಲ. ವಾಟರ್ ಮ್ಯಾನ್ ಅರ್ಥ ಕೆಲಸ ಮಾಡಲ್ಲ ಅವರು. ಹೌದು ಸರ್, ಹೌದು. ಅದೊಂದು ಸಮಸ್ಯೆ. ಹೇಳಿದ್ರು ಬೇಜವಾಬ್ದಾರಿತನ. ವಾಟರ್ ಮ್ಯಾನ್ ನೀರು ಬಿಟ್ಟಾದ್ಮೇಲೆ ರೋಡ್ ಹೋಗಿ ನೋಡ್ಕೊಂಡು ಎಲ್ಲಿ ನೀರ್ ಜಾಸ್ತಿ ಹೋಗ್ತಾ ಇದೆ ಅಥವಾ ನೀರ್ ಎಲ್ಲಿ ಹೋಗ್ತಾ ಇಲ್ಲ ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕು. ಮೇಂಟೆನೆನ್ಸ್ ಮಾಡಲ್ಲ ಈ ವಾಟರ್ ಮ್ಯಾನ್. ಅವ್ರದ್ದು ಮೊನ್ನೆ ಮೀಟಿಂಗ್ ಆಯ್ತು, ಅವ್ರದ್ದು ಮೀಟಿಂಗ್ ಆಯ್ತು ಮೊನ್ನೆ. ಮೀಟಿಂಗ್ ಅಲ್ಲಿ ಎಲ್ಲ ಮಾತಾಡಿದ್ದೀರಿ. ಆಮೇಲೆ ನಮ್ದು ಹೊಸ ಅಧ್ಯಕ್ಷರು ಚೇಂಜ್ ಆದ್ರು. ಆ ಇದರಿಂದ ಮೊನ್ನೆ ಮೀಟಿಂಗ್ ಅಲ್ಲಿ ನೆಕ್ಸ್ಟ್ ಟೈಮ್ ಮಾತಾಡೋಣ ಇವ್ರು ವಾಟರ್ ಮ್ಯಾನ್ ಅಂತ ಹೇಳಿ ಹೇಳವ್ರೆ. ನೋಡೋಣ ಹೇಳ್ತಾರೆ. ಅವರು ಬೇಜವಾಬ್ದಾರಿ ತರ ಹೇಳ್ತಾರೆ. ನೀರ್ ಬಿಟ್ಟಿದ್ರು ನೀರ್ ಬರ್ತಾ ಇಲ್ಲ, 4 ಮನೆಗ್ ಬರ್ತದೆ 4 ಮನೆಗ್ ಬರಲ್ಲ ಅಂತಂದ್ರೆ ಯಾರ್ ಜವಾಬ್ದಾರಿ ಇದು? ಮೆಂಬರ್ಗಳ ಕೆಲಸನ ಇದು? ವಾಟರ್ ಮ್ಯಾನ್ ಕೆಲಸನ ಮೆಂಬರ್ಗಳ ಕೆಲಸನ ಇದು? ವಾಟರ್ ಮ್ಯಾನ್ ಕೆಲಸ ಆಗುತ್ತೆ. ಖಂಡಿತ ಸರ್. ಇವಾಗ ಜನ ಬರೋದು ನಿಮ್ಮ ಹತ್ರ, ನಿಮ್ ಮೇಲೆ ದೂರ ಹೇಳ್ಬಿಡ್ತಾರೆ ಜನರು. ನಾವು ಎಷ್ಟೊಂದು ಮಾತಾಡಿದ್ರು ಅದು ಸುಮ್ನೆ ಅಲ್ಲಿ ಮಾತಾಡಿದ್ದು ಹಂಗೆ ಅವಾಗ ಹೇಳ್ತಾರೆ, ಆಯ್ತು ನಾವ್ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತಾರೆ. ಆಮೇಲೆ ತಿರ್ಗಾ ಇದಿಲ್ಲ ಅದ್ರ ಬಗ್ಗೆ ಅಷ್ಟೇ. ಹಿಂಗಾಗಿ ಸಮರ್ಪಕವಾಗಿ ಕೆಲಸಗಳು ಆಗ್ತಾ ಇಲ್ಲ. ಯಾವ್ದು ಆಗ್ತಾ ಇಲ್ಲ.
50-50 ಅಷ್ಟೇ. ನಾವು ಈ ಎಲೆಕ್ಷನ್ ಮುಂಚೆ ನಾವು ಹಂಗ್ ಮಾಡ್ಬೇಕು ಜನರಿಗೆ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಆಶ್ವಾಸ ಕೊಟ್ಟು ಬಂದಿರ್ತೀನಿ. ಈಗ ಹೋದ್ರೆ ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ಇದಿದೆ ಅದ್ ಮಾತ್ರ ಕೆಲಸ ಆಗ್ತದೆ. ಇಲ್ಲಿ ಇದ್ರಲ್ಲಿ ದೊಡ್ಡ ದೊಡ್ಡ ಲೆವೆಲ್ ಇರೋರು ಅವ್ರವ್ರು ಒಳಗೊಳಗೆ ಕೆಲಸ ಮಾಡಿಸ್ಕೊಂತಾರೆ. ಈ ಸಣ್ಣ ಪುಟ್ಟ ಕೆಲಸಗಳಾಗಲ್ಲ. ಡಾಕ್ಯುಮೆಂಟ್ ಹಾಕ್ಸರಿಲ್ಲ ಇನ್ಸರಿಲ್ಲ ಅಂತ ಹೇಳ್ತಾರೆ. ದುಡ್ಡಿನವ್ರು ಅಂದ್ರೆ ಅವ್ರದ್ದೇನೋ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಅವ್ರ ಕೆಲಸ ಆಗ್ತದೆ. ಇಲ್ಲೊಂದು ಪಂಚಾಯತಿ ಲೆವೆಲ್ ಅಲ್ಲಿ ಒಂದ್ ಸಮಸ್ಯೆ ಆಗೈತೆ. ಎಲ್ಲೋ ಆಂಧ್ರ ಬಿಲ್ಡರ್ಗೆ ಗೌರ್ಮೆಂಟ್ ಜಾಗ ಕೊಟ್ಟೈತೆ. ಸರ್ವೆ ನಂಬರ್ ಗೋಮಾಳ ಜಾಗದಲ್ಲಿ ಒಂದು 15 ಗುಂಟೆ ಜಾಗ ರೋಡ್ ಮಾಡ್ಕೊಂಡೈತೆ. ರೋಡು ಕಾಂಪೌಂಡ್ ಹಾಕೊಂತವ್ರೆ. ಆದ್ರೆ ಒಬ್ಬ ಬಡವರಿಗೆ 30-40ನೋ ಇಲ್ಲ ಒಂದು 20-15 ಕೊಡೋದಕ್ಕೆ ಸರ್ಕಾರ ಅಳ್ತಾರೆ. ಸರ್ಕಾರಗಳು ಜನಪ್ರತಿನಿಧಿಗಳು ಅಳ್ತಾರೆ. ಎಲ್ಲಿ ಅವಾಗ ಸಮಾನತೆ ಎಲ್ಲಿ ಬರುತ್ತೆ? ಅಂಬೇಡ್ಕರ್ ಸಾಹೇಬರು ಕಟ್ಟಕಡೆ ಮನೆಗೂ ಒಬ್ಬ ಸಮಾನತೆ ಇರ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈ ರಾಜಕೀಯ ಬಂದ್ಬಿಟ್ಟು ರಾಜಕೀಯ ಜನಗಳು ಅದನ್ನ ಉಪಯೋಗಿಸ್ಕೊಂತ ಇಲ್ಲ ಅಷ್ಟೇ, ಬಳಸ್ಕೊಂತ ಇಲ್ಲ. ಸರಿ, ಒಂದು ನಿಮ್ಮಲ್ಲಿ ಚರಂಡಿಗಳ ವ್ಯವಸ್ಥೆ ಪರವಾಗಿಲ್ಲ ಮೇಡಮ್. ನಮ್ಮ ಗ್ರಾಮದಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ, ಚರಂಡಿಗಳೆಲ್ಲ ಇದೆ, ನಾವು ಮಾಡಿಸಿದ್ದೇವೆ. ಆಮೇಲೆ ಈಗ ಈ ಅನುದಾನದಲ್ಲಿ ಒಂದು ಸಿಸಿ ರೋಡ್, ನಮ್ಮ ಸಮುದಾಯದ ರಸ್ತೆ ಒಂದು ಸಿಸಿ ರೋಡ್ ಕಾಂಕ್ರೀಟ್ ಹಾಕ್ಸಿದ್ದೀನಿ. ಆಮೇಲೆ ಸ್ಮಶಾನಕ್ಕೆ ಪರಿಶಿಷ್ಟ ಜಾತಿ ಸ್ಮಶಾನದ ಒಂದು ಕಾಂಪೌಂಡ್ ಮತ್ತೆ ಒಂದ್ ಸ್ವಲ್ಪ ಎಲ್ಲ ಮುಚ್ಚೋಗಿತ್ತು, ಕಾಣಿಸ್ತಾನೆ ಇಲ್ಲ ಸ್ಮಶಾನ. ರೋಡ್ ಬೇರೆ ಬಂದ್ಬಿಟ್ಟೈತೆ ಅದ್ರಲ್ಲೇ. ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಕಾಂಪೌಂಡ್ ಹಾಕ್ಸ್ತಾ ಇದೀವಿ ರೋಡ್ಸ್ ಬದಿಗೆ. ಈಗ ಮಾಡಿಸ್ತಾ ಇದೀನಿ ಕೆಲಸ. ಅದು 15 ಫೈನಾನ್ಸ್ ಇಲ್ಲ, 15 ಫೈನಾನ್ಸ್ ಕೊಡಿಲ್ಲ ಇನ್ನು. ವರ್ಗ ಒಂದ್ರದ್ದು ಅನುದಾನ ಕೊಟ್ಟಿರೋದು ಅಷ್ಟೇ. ನಾವು ಕೇಳಿದ್ರೆ 15 ಫೈನಾನ್ಸ್ ಎಲ್ಲ ಮಿಕ್ಸ್ ಸೇರಿ ಮಾಡ್ರಿ ಅಂತ ಹೇಳ್ತಾರೆ. ಈ ತರ ನಡೀತದೆ ಎಲ್ಲಾನು ಪಂಚಾಯತಿಗಳಲ್ಲಿ. ಯಾವ ಕೊಟ್ಟವರು ನೀವು? ಪೇಪರ್ ಯಾವ ಪೇಪರ್? ಸರ್, ಇದು ತಾಲೂಕ್ ನ್ಯೂಸ್ ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಏನೋ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕೇಳಿಸಲ್ಲ ಸರಿಯಾಗಿ. ಅದಕ್ಕೆ ಸರ್, ಇವಾಗ ಕೇಳ್ತಾ ಇದೆಯಾ? ಈಗ ಕೇಳಿಸ್ತಾ ಇಲ್ಲ. ಆಯ್ತು. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಂದಷ್ಟು ಮಾಹಿತಿಗಳನ್ನ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರ್, ನೋಡೋದಲ್ಲ ವೀಕ್ಷಕರೇ, ರವಿ ಸಿ ಅವರು ಮಾತನಾಡಿದ್ರು. ಚಿಕ್ಕಬನಹಳ್ಳಿ ಏನು ವಾರ್ಡ್ ಇದೆ ಅದರ ಚುನಾಯಿತ ಪ್ರತಿನಿಧಿಯವರು ಒಂದಷ್ಟು ವಿಚಾರಗಳನ್ನ ಮುಂದಿಟ್ರು. ಯಾವ್ಯಾವ ರೀತಿಯಲ್ಲಿ ಪಂಚಾಯತ್ ಮಟ್ಟದಲ್ಲೂ ಕೂಡ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದಾಗತ್ತೆ. ದೊಡ್ಡವರು ಮಾಡಿಸ್ಕೊಡ್ತಾರೆ, ಚಿಕ್ಕವರಿಗೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ. ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಬಹಳಷ್ಟು ಕಡಿಮೆ ಕೆಲಸಗಳು ಹಾಗಾದ್ರೆ ನಡೀತಾ ಇದೆಯಾ ಅನ್ನುವಂತಹದ್ದು ಪ್ರಶ್ನೆ ಇಲ್ಲಿ. ಚಿಕ್ಕವರ ಸಂಖ್ಯೆ ಜಾಸ್ತಿ ಇದ್ದಾಗ ಚಿಕ್ಕವರಿಗೆ ಹಾಗಾದ್ರೆ ಬೆಲೆನೇ ಇಲ್ವಾ? ಮುಂದೆ ಇನ್ನೋರ್ವ ಚುನಾಯಿತ ಪ್ರತಿನಿಧಿಗೆ ನಾವು ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಇವರು ಭವ್ಯ ಪಿ ಅಂತ ಹೇಳಿ, ಗೋರವಿಗೆರೆ ಚುನಾಯಿತ ಪ್ರತಿನಿಧಿಯವರು. ಭವ್ಯ ಪಿ ಅವರು ಗೋರವಿಗೆರೆ ವಾರ್ಡ್ನ ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು. ಕೇಳ್ತಾ ಇದೆಯಾ ಮೇಡಮ್? ಹಲೋ ಹಲೋ ಮೇಡಮ್, ನಾವು ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು. ತಾಲೂಕ್ ನ್ಯೂಸ್ ಇಂದ. ಮೇಡಮ್, ನೀವು ಒಬ್ರು ಚುನಾಯಿತ ಪ್ರತಿನಿಧಿ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ಮಾತನಾಡೋಣ ಅಂತ ಕಾಲ್ ಮಾಡಿದ್ದು. 5 ನಿಮಿಷ ಫ್ರೀ ಇದ್ದೀರಾ ಮೇಡಮ್? ಮೇಡಮ್, ನೀವು ಚುನಾಯಿತ ಪ್ರತಿನಿಧಿ ಅಲ್ವಾ, ಮೆಂಬರ್ ಅಲ್ವಾ ಪಂಚಾಯತ್ ಅದು ಅಲ್ವಾ? ನಿಮ್ ಹೆಸರೇನು? ಭವ್ಯ ಅವರಲ್ವಾ, ಗೋರವಿಗೆರೆ? ಭವ್ಯ ತಾನೇ ನಿಮ್ ಹೆಸರು? ಓಕೆ.
ಆಕ್ಚುಲ್ ಆಗಿ ಭವ್ಯ ಅವ್ರದ್ದು ನಂಬರ್ ಇದು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದ ವೆಬ್ಸೈಟ್ ಅಲ್ಲಿ ಸಿಕ್ಕಿರುವಂತದ್ದು. ಸೊ ಫೈನ್, ಇನ್ನೊಮ್ಮೆ ಚೆಕ್ ಮಾಡ್ಬಿಡೋಣ. ಸೊ ವೀಕ್ಷಕರೇ, ಕೆಲವೊಮ್ಮೆ ಈ ರೀತಿಯ ಉತ್ತರಗಳು ಬರುತ್ತೆ. ಮಾತನಾಡೋದಿಕ್ಕೆ ಕೆಲವರಿಗೆ ಇಷ್ಟ ಇರೋದಿಲ್ಲ, ಆ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿ ಇರುವಂತದ್ದು. ಸೊ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಭವ್ಯ ಅವರನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬೋದು. ಸೊ ಒಂದಷ್ಟು ನಾವು ಚುನಾಯಿತ ಪ್ರತಿನಿಧಿಗಳೊಂದಿಗೆ ಮಾತನಾಡಬೇಕಾಗಿತ್ತು. ಕೇವಲ ಒಬ್ರು ಸಂಪರ್ಕಕ್ಕೆ ಸಿಕ್ಕಿದ್ರು. ಬಹುಶಃ ಅವರು ಮಾಡಿದಂತಹ ಕೆಲಸಗಳ ಕುರಿತಾಗಿ ಅವರು ಹೇಳಿದ್ದಾರೆ, ಯಾವ ರೀತಿಯಾಗಿ ರಸ್ತೆಗಳು ಇನ್ನಿತರ ಕೆಲಸಗಳನ್ನ ಮಾಡಿದ್ದಾರೆ, ಅವರು ಸಮುದಾಯಕ್ಕೆ ಬೇಕಾದಂತಹ ಒಂದು ಇದಾಗಿರ್ಬೋದು, ಪ್ರತಿಯೊಂದನ್ನ ಅವರು ಹೇಳಿದ್ರು. ಸೊ ಒಂದಷ್ಟು ಕೆಲಸಗಳು ಬಾಕಿ ಇದೆ, 50-50 ಆಗುತ್ತೆ, ಯಾವುದೂ ಕೆಲಸಗಳು ಕೂಡ ಪೂರ್ಣ ಆಗೋದಿಲ್ಲ. ಎಲೆಕ್ಷನ್ಗೂ ಮುಂಚೆ ನಾವು ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದ್ಯಾವುದು ಕೂಡ ಆಗೋದಿಲ್ಲ, ಕೆಲವೊಂದು ಸಮಸ್ಯೆಗಳು ಎದುರಾಗತ್ತೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಸೊ ಭವ್ಯ ಪಿ ಗೋರವಿಗೆರೆ, ವೀಕ್ಷಕರೇ, ನಾವೀಗ ಏನು ಗೋರವಿಗೆರೆ ಅಂತಕ್ಕಂಥ ಅವ್ರ ಚುನಾಯಿತ ಪ್ರತಿನಿಧಿಗೆ ಕರೆಯನ್ನ ಮಾಡಿದ್ವಿ ಭವ್ಯ ಅವರು. ಸೊ ಭವ್ಯ ಅವರ ಸಂಖ್ಯೆ ಸರಿಯಾಗಿದೆ ಅಲ್ಲ ಅಂತಕ್ಕಂಥ ಮಾತುಗಳು ಬಂತು. ಬಹುಶಃ ನಂಬರ್ಗಳು ಕೂಡ ವ್ಯತ್ಯಾಸ ಆಗಿರ್ಬೋದು, ಅಥವಾ ನಂಬರ್ಗಳು ಚೇಂಜ್ ಆಗಿರುತ್ತೆ ಕೆಲವೊಮ್ಮೆ, ಆ ನಂಬರ್ಗಳನ್ನ ಬೇರೆಯವ್ರಿಗೆ ಕೂಡ ಕೊಟ್ಟಿರ್ಬೋದು ಅಂತಕ್ಕಂಥದ್ದು ವಿಷಯ. ಸೊ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದೆ ಇನ್ನೊಂದಷ್ಟು ಚುನಾಯಿತ ಪ್ರತಿನಿಧಿಗಳ ಜೊತೆ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್, ಸಾಮಾಜಿಕ ಸಮಾನತೆ, ಸ್ಪಷ್ಟತೆ.